ನಾನು ನೌಕರಿಗೆ ಹೋಗಬೇಕು, ಹೆಂಡತಿಲಿ ಮನೆಯಲ್ಲಿ ವೇಷವಾಟಿಕೆ ಮಾಡ್ತಿದ್ದು. ರೆಡ್ ಹ್ಯಾಂಡ್ ಒಂದು ದಿವಸ ರಾತ್ರಿ ಸಿಕ್ಕಿರೋದ, ಸಿಕ್ಕಾಕೊಂಡ್ರೆ ಇಬ್ಬರು ತೆಕ್ಕೆ ಕುಸ್ತಿ ಮಾಡಿದೆ, ಓಡಿ ಹೋದ್ರದಾದ. ರಾತ್ರಿ ಹೊತ್ತು ಬಂದಿರಿ 2:30 ಸುಮಾರು. ಆ ಗೇಟ್ ತಳ್ಳಿದರೆ ಒಳಗೆ ಹೋಗಿದ್ರೆ ಇಬ್ಬರು ಸಿಕ್ತಿದ್ರದ, ಇಬ್ಬರನ್ನೂ ಮಾಡ್ತಿದ್ದೆ. ನಿಧಾನವಾದ ಹೆಜ್ಜೆಗಳು, ಆಯಸ್ಸನ್ನ ಬಿಂಬಿಸುವ ಉದ್ದನೆಯ ಬಿಳಿ ಕೂದಲು ಮತ್ತು ಗಡ್ಡ. 72 ವರ್ಷದ ಸಾಯಿಬಣ್ಣ ಲಿಂಗಪ್ಪ ನಟೇಕರ್ ಇತ್ತೀಚೆಗೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಮುಖ್ಯ ದ್ವಾರದಿಂದ ಹೊರನಡೆದಾಗ ಅವರು ಸುಮಾರು 4 ದಶಕಗಳ ಬಳಿಕ ಸ್ವತಂತ್ರವಾಗಿ ಉಸಿರಾಡ್ತಾ ಇದ್ರು. ಸನ್ನಡತೆಯ ಆಧಾರದ ಮೇಲೆ ಶನಿವಾರ ಜೈಲಿನಿಂದ ಬಿಡುಗಡೆಯಾದಾಗ 24 ಜೀವಾವಧಿ ಶಿಕ್ಷೆಯ ಕೈದಿಗಳಲ್ಲಿ ಸಾಯಿಬಣ್ಣ ಕೂಡ ಒಬ್ರು. ಆದರೆ ಅವರ ಈ ಬಿಡುಗಡೆ ದೇಶದ ಅತ್ಯಂತ ದೀರ್ಘಾವಧಿಯ ಜೈಲು ಶಿಕ್ಷೆಯ ಇತಿಹಾಸ ಮತ್ತು ಅಪರಾಧ ಜಗತ್ತಿನ ವಿಚಿತ್ರ ಮನಸ್ಥಿತಿಯೊಂದನ್ನು ಸಮಾಜದ ಮುಂದೆ ತೆರೆದಿಟ್ಟಿದೆ. ಜೈಲು ಅಧಿಕಾರಿಗಳ ಪ್ರಕಾರ ಸಾಯಿಬಣ್ಣ ದೇಶದಲ್ಲೇ ಅತ್ಯಂತ ದೀರ್ಘಕಾಲ ಸೆರೆಮನೆ ವಾಸ ಅನುಭವಿಸಿದ ಕೈದಿಯಾಗಿದ್ದಾರೆ. ಅವರ ಬಿಡುಗಡೆಯ ಕುರಿತು ಮಾತನಾಡಿದ ಜೈಲು ಡಿಜಿಪಿ ಅಲೋಕ್ ಕುಮಾರ್, ನಾನು ಬೆಳಗಾವಿ ಮತ್ತು ಕಲಬುರಗಿ ಜೈಲಿನಲ್ಲಿದ್ದಾಗ ಸಾಯಿಬಣ್ಣ ಅವರೊಂದಿಗೆ ಮಾತನಾಡಿದೆ. ಜೈಲಿನ ಒಳಗೆ ಅವರ ನಡವಳಿಕೆ ತುಂಬಾ ಉತ್ತಮವಾಗಿತ್ತು ಅಂತ ಹೇಳಿದ್ದಾರೆ. ಆದರೆ ಈ ಉತ್ತಮ ನಡವಳಿಕೆಯ ಹಿಂದೆ ಇರೋದು ಒಂದು ಪುನರಾವರ್ತಿತ ರಕ್ತಸಿಕ್ತ ಇತಿಹಾಸ. ಸಾಯಿಬಣ್ಣ ಅವರ ಕಥೆಯು ಪುನರಾವರ್ತಿತ ದುರಂತವಾಗಿದೆ. ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದ ಸಾಯಿಬಣ್ಣ 1988ರಲ್ಲಿ ತಮ್ಮ ಮೊದಲ ಪತ್ನಿ ಮಲ್ಲಮ್ಮ ಅವರನ್ನ ಅನೈತಿಕ ಸಂಬಂಧದ ಶಂಕೆಯಿಂದ ಕೊಲೆ ಮಾಡಿದ್ರು. ಈ ಅಪರಾಧಕ್ಕಾಗಿ ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು. ಆದರೆ 1994ರಲ್ಲಿ ಅವರಿಗೆ ಪೆರೋಲ್ ನೀಡಲಾಯಿತು. ಈ ಪೆರೋಲ್ ಅವಧಿ ಅವರ ಜೀವನದ 2ನೇ ರಕ್ತಪಾತಕ್ಕೆ ನಾಂದಿ ಹಾಡಿತು. ಪೆರೋಲ್ ಮೇಲೆ ಹೊರಬಂದ ಸಾಯಿಬಣ್ಣ ಮರು ಮದುವೆಯಾಗಿ ಹೊಸ ಕುಟುಂಬವನ್ನ ಆರಂಭಿಸಿ ಹೆಣ್ಣು ಮಗುವಿನ ತಂದೆಯಾದರು. ನಂತರದ ಮತ್ತೊಂದು ಪೆರೋಲ್ ಅವಧಿಯಲ್ಲಿ ಹೊರಬಂದ ಸಾಯಿಬಣ್ಣ ತಮ್ಮ 2ನೇ ಪತ್ನಿ ನಾಗಮ್ಮ ಅವರ ಮೇಲೂ ದಾಂಪತ್ಯ ದ್ರೋಹದ ಶಂಕೆಯನ್ನ ವ್ಯಕ್ತಪಡಿಸಿದ್ರು. ಕೋಪದ ಭರದಲ್ಲಿ ಪತ್ನಿ ನಾಗಮ್ಮ ಹಾಗೂ ಅದನ್ನ ತಡೆಯುವುದಕ್ಕೆ ಬಂದ ಅಪ್ರಾಪ್ತ ಮಗಳು ವಿಜಯಲಕ್ಷ್ಮಿಯನ್ನ ಹರಿತವಾದ ಆಯುಧದಿಂದ ಅಮಾನುಷವಾಗಿ ಕತ್ತರಿಸಿ ಕೊಂದ್ರು. ಬಳಿಕ ತಾನು ಕೂಡ ಇರಿದುಕೊಂಡು ಸಾವಿಗೆ ಶರಣಾಗೋದಕ್ಕೆ ಯತ್ನಿಸಿದ್ರು, ಬದುಕಿ ಉಳಿದಿದ್ರು. 2003ರಲ್ಲಿ ವಿಚಾರಣಾ ನ್ಯಾಯಾಲಯವು ಈ ಅಪರಾಧದ ಕ್ರೌರ್ಯವನ್ನು ಪರಿಗಣಿಸಿ ಸಾಯಿಬಣ್ಣ ಅವರಿಗೆ ಮರಣ ದಂಡನೆ ವಿಧಿಸಿತ್ತು. ಆದರೆ ನಂತರ ಕರ್ನಾಟಕ ಹೈಕೋರ್ಟ್ ಅದನ್ನ ಜೀವಾವಧಿ ಶಿಕ್ಷೆಗೆ ಇಳಿಸಿತ್ತು. ಸಾಯಿಬಣ್ಣ ಸುಮಾರು 1 ದಶಕ ಕಾಲ ಏಕಾಂತ ಬಂಧನದಲ್ಲಿದ್ದರು. ಹೈಕೋರ್ಟ್ ಈ ಏಕಾಂತ ಬಂಧನವನ್ನ ಕಾನೂನು ಬಾಹಿರ ಮತ್ತು ಅಮಾನವೀಯ ಅಂತ ತೀರ್ಪು ನೀಡಿತು. ಅಲ್ಲದೆ ಅವರ ಕ್ಷಮಾದಾನ ಅರ್ಜಿಯನ್ನ ಇತ್ಯರ್ಥಪಡಿಸುವಲ್ಲಿ ಆದ ದೀರ್ಘ ವಿಳಂಬವು ಅವರ ಪರವಾಗಿ ಕೆಲಸ ಮಾಡಿತು. ಇದರ ಫಲವಾಗಿ 37 ವರ್ಷಗಳ ನಂತರ ಮಾನವೀಯತೆಯ ಆಧಾರದ ಮೇಲೆ ಅವರನ್ನ ಬಿಡುಗಡೆ ಮಾಡಲಾಗಿದೆ. ಈ ಕೊಲೆಗಳಿಂದಾಗಿ ಸಾಯಿಬಣ್ಣ ತಾವು ಮಾಡ್ತಾ ಇದ್ದ ಉದ್ಯೋಗ ಕಳೆದುಕೊಂಡಿದ್ದಲ್ಲದೆ 1 ಕೋಟಿ ರೂಪಾಯಿಗಿಂತ ಹೆಚ್ಚು ಮೌಲ್ಯದ 10 ಎಕರೆ ಭೂಮಿಯನ್ನ ಕಳ್ಕೊಳ್ಬೇಕಾಯಿತು ಅಂತ ಅವರು ಅಳಲು ತೋಡ್ಕೊಂಡಿದ್ದಾರೆ. ಇಷ್ಟು ವರ್ಷಗಳ ಕಾಲ ಜೈಲಿನಲ್ಲಿದ್ದರೂ ತಾವು ಮಾಡಿದ ಕೊಲೆಗಾಗಿ ಅವರಿಗೆ ಕಿಂಚಿತ್ತೂ ಪಶ್ಚಾತ್ತಾಪವಿಲ್ಲ. ಜೈಲಿನ ಹೊರಗೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ತಮ್ಮ ಪತ್ನಿಯರ ದಾಂಪತ್ಯ ದ್ರೋಹದ ಪುರಾವೆಗಳು ತಮ್ಮ ಬಳಿ ಇವೆ ಎಂದು ಇಂದಿಗೂ ಸಮರ್ಥಿಸಿಕೊಳ್ತಿದ್ದಾರೆ. ನನ್ನ ಹೆಂಡತಿಯರು ದಾಂಪತ್ಯ ದ್ರೋಹ ಎಸಗಿದ್ದಕ್ಕೆ ನನ್ನ ಬಳಿ ಸಾಕ್ಷ್ಯಗಳಿವೆ. ಮೊದಲ ಪತ್ನಿಯ ಜೊತೆಗಿದ್ದ ವ್ಯಕ್ತಿ ತಪ್ಪಿಸಿಕೊಂಡಿದ್ರಿಂದ ಆಕೆಯನ್ನ ಕೊಂದೆ. 2ನೇ ಪತ್ನಿಯ ತಾಯಿ ಆಕೆಯನ್ನ ತಪ್ಪು ಹಾದಿಗೆಳೆಯೋದಕ್ಕೆ ಪ್ರೋತ್ಸಾಹಿಸ್ತಾ ಇದ್ಲು. ನನ್ನ ಹೆಂಡತಿ ಕುರುಡಿ ಹಾಕಿದ್ರು, ಕುಂಟಿ ಹಾಕಿದ್ರು ನನಗೆ ಬೇಸರವಿರಲಿಲ್ಲ. ಆದರೆ ನನಗೆ ಮುಖ್ಯವಾಗಿತ್ತು ಅವಳ ನಿಷ್ಠೆ ಮಾತ್ರ ಅಂತ ಸಾಯಿಬಣ್ಣ ಮಾಧ್ಯಮಗಳ ಮುಂದೆ ತನ್ನ ಕ್ರೌರ್ಯವನ್ನ ಜಾಣತನದಿಂದ ಬಿಂಬಿಸಿಕೊಂಡಿದ್ದಾರೆ. ಡಿಸ್ಟ್ರಿಕ್ಟ್ ಗುಲ್ಬರ್ಗದಾಗ ನಾನು ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನಲ್ಲಿ ಕ್ಲರ್ಕಾಗಿ ಕೆಲಸ ಮಾಡ್ತಿದ್ದಾಗ ನಾನು ನೌಕರಿಗೆ ಹೋಗಬೇಕು, ಹೆಂಡತಿಲಿ ಮನೆಯಲ್ಲಿ ವೇಷವಾಟಿಕೆ ಮಾಡ್ತಿದ್ದು. ಬಂದು ದಿನ ಕೇಳಿದೆ, ಏನು ಹಿಂಗೆ ಹೋಗ್ತಾ ಇದ್ದೆ, ಯಾರೋ ಮನೇಲಿ ಬಂದು ಹೋದ್ರಲ್ಲ, ಅವ್ರು ಯಾರು ನಮ್ಮ ಕಾಕನ ಮಗ ಹಂಗೆ ಹಿಂಗೆ ಹೇಳಿದ್ರು. ರೆಡ್ ಹ್ಯಾಂಡ್ ಒಂದು ದಿವಸ ರಾತ್ರಿ ಸಿಕ್ಕಿರೋದ, ಸಿಕ್ಕಾಕೊಂಡ್ರೆ ಇಬ್ಬರು ತೆಕ್ಕೆ ಕುಸ್ತಿ ಮಾಡಿದೆ, ಓಡಿ ಹೋದ್ರೆ ಮತ್ತೆ ಇನ್ನೊಂದು ಸಲ ಏನು ಮಾಡಿದೆ, ಇಬ್ಬರನ್ನ ಹೊಡಿಬೇಕಂತ ಮಚ್ಚೆ ಮಾಡಿದೆ. ಮಚ್ಚೆ ಮಾಡಿಸಿ ನಮ್ಮ ಫ್ರೆಂಡ್ಸ್ ಮನೆಯಲ್ಲಿ ಮಲ್ಕೊಂಡೆ.
ನೋಡ್ಕೊಂಡು ರಾತ್ರಿ ಹೊತ್ತು ಬಂದಿರಿ 2:30 ಸುಮಾರು. ಆ ಗೇಟ್ ತಳ್ಳಿದರೆ ಒಳಗೆ ಹೋಗಿದ್ರೆ ಇಬ್ಬರು ಸಿಕ್ತಿದ್ರದ ಅದು ಇಬ್ಬರನ್ನೂ ಮರ್ಡರ್ ಮಾಡ್ತಿದ್ದೆ. ಅವ್ನು ತಪ್ಪಿಸ್ಕೊಂಡೆ, ಇಬ್ಬರು ತೆಕ್ಕಿ ಕುಸುಮ ಓಡಿ ಹೋದೆ. ನಾನು ಆಕೆ ಸಿಟ್ಟನ್ನು ಆವೇಶದಲ್ಲಿ ಅವಳನ್ನು ಹೊಡೆದೆ. ಕೇಸ್ ಆಯಿತು, ಬಂದೆ. ಮತ್ತು ಜಾಮೀನು ಆಯ್ತದ 1 ವರ್ಷದ ನಂತರ. ಮತ್ತು ಜೈಲಿನಲ್ಲಿ ಇದ್ದಿರ್ತದ 4 ಜನ ಅಣ್ತಮ್ಮರು. ಅವ್ರು ನನ್ನ ನಡತೆ ನೋಡಿಕೊಂಡು, ಸ್ವಭಾವಕ್ಕೆ ನೋಡಿಕೊಂಡು, ಗುಣ ನೋಡ್ಕೊಂಡು, ನಮ್ಮ ಮಗಳು ಆಗು, ನೀನು ನೌಕರಿ ಜಾಬ್ ಆಗ್ತದೆ, ಮತ್ತು ನೀನು ಜಾಬ್ ಮೇಲೆ ಹೋಗ್ತೀಯ, ಮತ್ತು ಕಾಂಪ್ರಮೈಸ್ ಮಾಡಿಸ್ತೀವಿ, ಸತ್ತವ್ರನ್ನ ಬೀಗರಾಗಬೇಕು ಅಂತ ಹೇಳಿದ್ರದ. ಆಯ್ತು ರೀ ಅಂತೇಳಿ ಅಂದೆ. ನಿಮ್ಮ ಮಗಳಿಗೆ ಕುರುಡಿರಲಿ ಕುಂಟಿರಲಿ, ಮರ್ಯಾದೆಗೋಸ್ಕರ ನಾನು ಮರ್ಡರ್ ಮಾಡಿದೆ. ನೌಕರಿ ಕಳ್ಕೊಂಡೆ, 10 ಎಕರೆ ಜಮೀನು ಕಳ್ಕೊಂಡು ನಾನು ಕೇಸಿನ ಸಲುವಾಗಿ ಈ ಥರ ಆಯಿತು. ನಿಮ್ಮ ಮಗಳು ಕುರುಡಿರಲಿ ಕುಂಟಿರಲಿ, ಮರ್ಯಾದೆಯಿಂದ ಇದ್ರೆ ಸಾಕು, ಆಯಿತು ಮಾಡ್ಕೋತೀನಿ ಅಂತ ಹೇಳಿದೆ. ಆಯ್ತು ಅಂದರು. ಅವ್ರದ್ದು ಕೇಸ್ ಬಿಟ್ಟು ಹೋಯ್ತು. ನನ್ನ ಬೇಲ್ ಆಯ್ತದ 1 ವರ್ಷದೊಳಗೆ. ಬೇಲ್ ಹೋಗೋಣ, ಮತ್ತು ಏನು ಮಾತು ಕೊಟ್ಟಿದ್ದು ಜೈಲೊಳಗೆ ಆ ರೀತಿ ನಡೀತಾ ಇಲ್ಲ, ನಡಿತೀವಿ ಅಂತಂದು ಮನೆಯಲ್ಲಿ ಎಲ್ಲರೂ ನಿರ್ಧಾರ ಮಾಡಿದ್ರು. ಆಯ್ತು ರೀ ಮಾಡ್ತೀವಿ ಅಂದ್ರೆ ಅದು ಖರ್ಚು ಎಲ್ಲ ಮದುವೆ ಖರ್ಚು ನನಗೆ ಕೊಟ್ಟಿರ್ತದ, ನಮ್ಮ ಮೇಲೆ ಹಾಕಿದ್ರು. ಆಯ್ತು ಅಂತೇಳಿ ಮದುವೆ ಮಾಡ್ಕೊಂಡೆ ರೀ. ಮುಂದೆ ಮಗಳಿಗೆ ಬಿಟ್ಟು ಹೋದ್ರದ, ಇಲ್ಲೇ ಬಿಟ್ಟು ಹೋದ್ರು. ಒಂದು 2 ದಿನದಲ್ಲಿ ಮತ್ತೊಬ್ಬಕ್ಕೆ ಜೊತೆ ಕರ್ಕೊಂಡು ಬಾ ಅಂತ ಹೇಳಿದ್ರದ. ಕರ್ಕೊಂಡು ಹೋದ್ರದ. ಹೋಗಲಿ, ಇಲ್ಲ ನಿಮ್ಮ ಜೊತೆ ಕಿರಿಕಿರಿ ಮಾಡೋಕತ್ತದ, ನೈಟ್ ಮಾಡೋದಕ್ಕೆ ತೊಂದರೆಗೆ ಮಾಡೋದಕ್ಕೆ ಇರಲಿ ಬಿಡು ಅಂತೇಳಿ ನಾವು ಕಾಕೋದವ್ರಿಗೆ ಹೇಳಿಸ್ತೀವಿ, ನಾವೆಲ್ಲ ಒಳ್ಳೇದು ಮಾಡಿ ಕಳಿಸ್ತೀವಿ. ಆಯ್ತು ಕರ್ಕೊಂಡು ಹೋದ್ರು. ಮುಂದೆ 1 ವಾರದ ನಂತರ ನಾವು ಹೋದೆ ಕರೀಲಿಕ್ಕೆ ರೀ, ಯಾಕೋ ಬರಲಿಲ್ಲ ಅಂತೇಳಿ. ಹೊಸ ಮ್ಯಾರೇಜ್ ಅದಕ್ಕೆ ನಾನು ಕರೀಲಿಕ್ಕೆ ಹೋದೆ ರೀ. ಹೋದ ದಿವಸನೇ ಇಬ್ಬರು ಗಂಡ ಹೆಂಡತಿ ಮಲಗಿವ್ರಿ. ರಾತ್ರಿ ಊಟ ಮಾಡಿ ತಾಯಿನೇ ಬಂದು ಸ್ವತಃ ಒಬ್ಬನ ಹತ್ರ ಸೋದರ ಮಾವ ಬಂದ ನಡಿ ಅಂತ ಕರ್ಕೊಂಡು ಹೋದ್ರದ. ನನ್ನ ಎದುರುಗಡೆನೆ ಸೋದರ ಮಾವ ಬಂದ ನಡಿ ಅಂತೇಳಿ ಕರ್ಕೊಂಡು ಮತ್ತೆ ಬಂದಿಡ್ದದ. ಬಂದಮೇಲೆ ಮಲ್ಕೊಂಡು ನನ್ನ ಎದುರುಗಡೆನೆ ಇನ್ನೊಬ್ಬರ ಹತ್ರ ರಾತ್ರಿ ಹೋಗಿ ಮಲ್ಕೊಳ್ತಾಳ. ಇದು ನ್ಯಾಯ ಅಂತ ಒಬ್ಬರ ಹತ್ರ ಹೋದ್ರೆ ಏನಾಗ್ತದೆ ಅಂತ ಹಿಂಗೆ ಅಂದಿಡ್ದದ. ಹೆಂಗೆ ಸಿಟ್ಟು ಬರೋಂಗಿಲ್ಲದ. ಆದರೂ ಮುಂಜಾನೆ ದೇನ್ ಮಾವ ನೀವು ಜೈಲೊಳಗಿದ್ದಿರಿ, ನನಗೆ ಒಳ್ಳೆ ಇದು ಮಾಡಿದ್ರಿ, ಗೌರವ ಕೊಟ್ರಿ, ನಿಮ್ಮಗಳು ಏನು ಹೇಳಿದ್ರಿ ಜೈಲೊಳಗಿದ್ದು, ಈಗ ಹೊರಗೆ ಬಂದು ಏನು ವ್ಯವಹಾರ ಮಾಡ್ತಿದ್ದೀರಿ, ನಿಮಗೊಂದು ಗಂಡ ಬೇಕಾಗಿತ್ತಲ್ಲ, ತಾಳಿ ಬೇಕಾಗಿತ್ತು ನಿಮ್ಮ ಮಗಳಿಗೆ, ಆಯಿತು ಕಟ್ಟಿದ್ದೀನಿ, ಈಗ ಇನ್ಮೇಲೆ ನಮ್ಮೂರಿಗೆ ನೀವು ಬರಬೇಡ್ರಿ, ನಮ್ಮೂರಿಗೆ ನಾ ಇರ್ತೀನಿ, ನಿಮ್ಮೂರಲ್ಲಿ ನೀವು ಇರ್ರಿ, ನಿಮ್ಮ ಮಗಳು ಕಳ್ಸೋದು ಬೇಡ, ತಾಳಿ ಕಟ್ಟಿದ್ದಾಯಿತು, ನಿಮ್ಮ ಜೀವನ ಮಾಡ್ಕೊರಿ, ಈಗ ನಡೆದದಲ್ಲ ಮಾಡ್ಕೊರಿ ಅಂತ. ಆಯಿತು ಹೋಗು ಅಂತೇಳಿ ಅಂದರು. ಲಗ್ನ ಫೋಟೋ ಗಿಟ್ಟಿದ್ದು ಎಲ್ಲ ಕಸ್ಕೊಂಡ್ರು. ಈಗ ಅವಳ ಫೋಟೋ ಸಹಿತ ಮನೇಲಿ ಇಲ್ದದ. ಕಸ್ಕೊಂಡ್ರು. ಆಯ್ತು ಅಂತೇಳಿ ಬೆಳಗಿನ ಜಾವ ಬಸ್ಸಿಗೆ ಬಂದುಬಿಟ್ಟಿರೋದ. ಮತ್ತು ಅವ್ರು ಬಂದಿರೋದ. ಮತ್ತು ಇನ್ನೊಂದು ಮಾಡ್ಕೊಂಡಿದ್ದಾರೆ ಹಂಗಂತ ಸುಮ್ಮನೆ ಪಬ್ಲಿಕ್ ಮಾಡೋಣ ಬಂದುಬಿಟ್ಟಿರೋದ. ಬಂದುಬಿಟ್ಟು ನಮ್ಮ ಮಗಳಿಗೆ ಹೊಲ ಮನೆ ಕೊಡೋಣ, ಹೊಲ ಮನೆ ಕೊಡೋಂಗಿಲ್ಲ, ಬಿಟ್ಟಿಲ್ಲ, ಬೇಕಾದ್ರೆ ಬಿಟ್ಟು ಹೋಗ್ರಿ ಅಂತಂದಿದೆ. ಆಳವ್ರಿಗೆ 60 ಮಂದಿ ಅಂತ ಆಸ್ತಿಗಿಸ್ತಿನ ಕೊಡೋಕೆ ಹೋಗಲ್ಲ ಅಂತ ಹೇಳಿದ್ರು. ಆಯ್ತು ಅಂತೇಳಿ ಬಿಟ್ಟು ಹೋದ್ರದಾದ. ಮುಂದೆ ಅವಳಿಗೆ ಒಂದು ವರ್ಷ ಆಯ್ತದ. ಮತ್ತು ಅವಳು ಡೆಲಿವರಿಗೆ ಹೋದ್ರದಾದ. ನನ್ನ ಮೊದಲಿನ ಕೇಸಿಗೆ ಶಿಕ್ಷೆ ಆಯಿತು. ಒಳಗೆ ಬಂದಿದ್ದಾದ. ಒಳಗೆ ಬಂದಮೇಲೆ ಮತ್ತೆ 2 ವರ್ಷ ಆಯಿತು. ಪೆರೋಲ್ ಮೇಲೆ ಪೆರೋಲ್ ಮೇಲೆ ಬಂದಾಗ ಈಕೆ ಡೆಲಿವರಿ ಆಗಿತ್ತದ. ಅಲ್ಲಿ ಹೆಣ್ಮಗು ಅದ. ನಾವು ಇಲ್ಲಿ ನಮ್ಮ ಮನೆಗೆ ಇದ್ದುಕೊಂಡಿದ್ದದ. ಜೈಲಿಗೆ ಬಂದಿದ್ದರೆ ನೀ ಇಲ್ಲೇ ಜೈಲಲ್ಲೇ ಇರಬೇಕು, ನನ್ನ ಮನೆಯಲ್ಲೇ ಇರಬೇಕು, ನೀವು ಊರಿಗೆ ಹೋಗಬಾರ್ದು, ನೀನು ಹೋಗಬೇಕಾಗಿದ್ದರೆ ನಾವು ಇಬ್ಬರು ಜೊತೆಯಲ್ಲೇ ಹೋಗೋಣ ಅಂತ ಹೇಳಿದ್ದದ. ಆಯ್ತು ಅಂದಿರ್ತದ. ಹೋದಕ್ಕೆ ತಕ್ಷಣ ಜೊತೆಯಲ್ಲೇ ಹೋಗೋಣ, ಇಬ್ಬರು ಕಲಿತೆ ಬಂದು ಫಸ್ಟ್ ಟೈಮೇ ಬಂದಿದ್ದ ಪೆರೋಲ್ ಮೇಲೆ. ಫಸ್ಟ್ ಟೈಮೇ ಕರ್ಕೊಂಡು ಹೋದರು. ಹೋಗಮ್ ನಡಿ ಅಂತೇಳಿ ಜೀಪ್ ಮಾಡಿದ್ರು. ಅಲ್ಲಿ ನಾಳೆ ಹೊತ್ತು ಹೊಂಟ್ರೆ ಮಂಗಳವಾರ ಇದೆ, ನಾವು ತಾಯಿ ಮಗಳು ಕಳ್ಸಂಗಿಲ್ಲ, ಹೋಗಬೇಡ್ರಿ ಅಂತಂದು ಜೀಪ್ ವಾಪಸ್ ಜೀಪ್ ಮಾಡಿದ್ದೇವೆ. ಜೀಪ್ ವಾಪಸ್ ಕಳಿಸ್ದೆ. ಮತ್ತು ಮಲ್ಕೊಂಡಿರೋ ಮತ್ತು ರಾತ್ರಿ ಹಾಗೆ ಮಾಡಿದ್ರದ. ರಾತ್ರಿ ಬೇರೆ ಯಾರೋ ಬಂದಿದ್ದಾರೆ ನಡಿ ಅಂತೇಳಿ ಕರ್ಕೊಂಡು ನೋಡಿದ್ರು. ಅವಾಗ ಚಾಕು ತೊಗೊಂಡು ಹೋಗಿದ್ದದ. ಈ ಸಲ ಪುನಃ ಹಾಗೆ ಮಾಡಿದ್ರೆ ಹೊಡಿಬೇಕಂತೇಳಿ ಹೋಗಿದ್ದದ. ಪುನಃ ಹಾಗೆ ಮಾಡಿದ್ರು. ಮಗು ಬಗಲಲ್ಲಿತ್ತು. ಮಗು ಅಕ್ಕಿ ಹೊಡ್ಯಕ್ಕೆ ಹೋದೆ. ಮಗು ಹಿಂಗೆ ಅಡ್ಡು ಮಾಡಿದ್ರು. ಸ್ವಲ್ಪ ಚರ್ಚುತ್ತದ. ಸ್ವಲ್ಪ ಚರ್ಚನೇ ಅದು ಬಿಟ್ಟು ಇಕ್ಕಿ ಕೊಡ್ದುಬಿಟ್ಟಿದೆ. ಅವ್ರು ಸತ್ತು ಹೋದ್ರು. ನಾನು ಹೊಡ್ಕೊಂಡೆ ರೀ. ಹೀಗೆ ರೀ ಮೂರ್ಛೆ. ನಾನು ಯಾಕೆ ಬದುಕಬೇಕು, ನಾನೇ ರೀ ಯಾಕಿರ್ಬೇಕಂತ ಮಾಡಿ. ಸಾಯಿಬಣ್ಣ ಸೇರಿದಂತೆ 24 ಅಪರಾಧಿಗಳ ಬಿಡುಗಡೆಯು ಕರ್ನಾಟಕ ಸರ್ಕಾರದ ಕೈದಿಗಳ ಪುನರ್ವಸತಿ ಪ್ರಯತ್ನಗಳಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಜೈಲು ಅನ್ನೋದು ಕೇವಲ ಶಿಕ್ಷೆಯ ಕೇಂದ್ರವಾಗದೆ ಪರಿವರ್ತನೆಯ ಶಾಲೆಯಾಗಬೇಕು ಮತ್ತು ಸುಧಾರಿತ ಕೈದಿಗಳು ಸಮಾಜಕ್ಕೆ ಮರಳಿ ಜವಾಬ್ದಾರಿಯುತ ಜೀವನ ನಡೆಸಬೇಕು ಅನ್ನೋದು ಈ ಬಿಡುಗಡೆಯ ಹಿಂದಿನ ಮುಖ್ಯ ಆಶಯ. ಆದರೆ 37 ವರ್ಷಗಳ ಜೈಲು ವಾಸದ ನಂತರವೂ ತನ್ನ ತಪ್ಪಿನ ಅರಿವಿಲ್ಲದ ಸಾಯಿಬಣ್ಣನಂತಹ ವ್ಯಕ್ತಿ ಸಮಾಜದಲ್ಲಿ ಹೇಗೆ ಬದುಕ್ತಾನೆ ಅನ್ನೋದು ಸದ್ಯದ ಕುತೂಹಲ. ನಾನು ನೌಕರಿಗೆ ಹೋಗಬೇಕು, ಹೆಂಡತಿಲಿ ಮನೆಯಲ್ಲಿ ವೇಷವಾಟಿಕೆ ಮಾಡ್ತಿದ್ದು. ರೆಡ್ ಹ್ಯಾಂಡ್ ಒಂದು ದಿವಸ ರಾತ್ರಿ ಸಿಕ್ಕಾಕೊಂಡಾಗ ಇಬ್ಬರು ತೆಕ್ಕಿ ಕುಸ್ತಿ ಮಾಡಿದೆ, ಓಡಿ ಹೋದ್ರದಾದ. ರಾತ್ರಿ ಹೊತ್ತು ಬಂದಿರಿ 2:30 ಸುಮಾರು. ಆ ಗೇಟ್ ತಳ್ಳಿದರೆ ಒಳಗೆ ಹೋಗಿದ್ರೆ ಇಬ್ಬರು ಸಿಕ್ತಿದ್ರದ. ಇಬ್ಬರನ್ನೂ ಮರ್ಡರ್ ಮಾಡ್ತಿದ್ದೆ.